ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಕೆಜಿಎಫ್ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಜಿಎಫ್ ತಾಲೂಕು ಆಡಳಿತ ಸೌಧ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ. ಕೆಜಿಎಫ್ ತಾಲೂಕಿನಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಸಮಿತಿ ಮತ್ತು ಕೆಜಿಎಫ್ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘವು ಜಂಟಿಯಾಗಿ ಪ್ರತಿಭಟನೆ ನಡೆಸಿದರು. ಕೆಜಿಎಫ್ ತಾಲೂಕು ಆಡಳಿತ ಸೌಧ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರು ಟಿಎನ್ ರಾಮೇಗೌಡರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಮೇಗೌಡ, ಕೆಜಿಎಫ್ ಆಡಳಿತ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಕೈಗೆ ಸಿಗುತ್ತಿಲ್ಲ. ಸಾಗುವಳಿ ಚೀಟಿ ವಿತರಣೆಯಲ್ಲೂ ಕೂಡ ವಿಳಂಬ ಮಾಡಲಾಗುತ್ತಿದೆ. ಇನ್ನು ಭೂಗಳ್ಳರು ನೂರಾರು ಎಕರೆ ಲಪಟಾಯಿಸಿದ್ದರೂ ಕೂಡ ಕಂದಾಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಕೂಡಲೇ ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅಭಿಲಾಷ್ ರೆಡ್ಡಿ ಮಾತನಾಡಿ, ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದು ಟನ್ಗೆ ಕನಿಷ್ಠ 15,000 ಬೆಂಬಲ ಬೆಲೆಯನ್ನ ನಿಗದಿಪಡಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು. ಇನ್ನು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಮಾವು ಮೇಲೆ ನಿರ್ಬಂಧ ವಿಧಿಸಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಧ್ಯಪ್ರವೇಶಿಸಿ ನಿರ್ಬಂಧವನ್ನ ರದ್ದುಪಡಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ರೈತ ಮುಖಂಡರು ಮತ್ತು ಸಾರ್ವಜನಿಕರು ಇದ್ದರು. ಸೌಧ ತಹಸೀಲ್ದಾರ್ ಕಚೇರಿ ಇದ್ರು. ನಾವು ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರೈತರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವಾಗಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಕೂಡ ನಮ್ಮ ಕೈ ಜೋಡಿಸಿಕೊಂಡು ಇವತ್ತು ದಿವಸ ನಾವು ಮನವಿ ಪತ್ರ ಮೂಲಕ ತಹಸೀಲ್ದಾರ್ವರಿಗೆ ಒಂದು ಪತ್ರ ನೀಡಿ ಮತ್ತು ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸರ್ಕಾರಕ್ಕೆ ಕೂಡ ಒಂದು ಮನವಿ ಪತ್ರ ನೀಡಬೇಕಂತ ಬಂದಿದ್ದೀವಿ. ಇದು ಮುಖ್ಯ ಉದ್ದೇಶ ಅಂತ ಹೇಳಿ ಸರಿಸುಮಾರು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಶ್ರೀನಿವಾಸಪುರ ಮೊದಲನೇದಾಗಿ ಮತ್ತೆ ಮುಂದಾಗ್ಲು ತದನಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಒಂದು ಮಾವು ಬೆಳೆ ಅಂದ್ರೆ ನಮ್ಮ ಕೆಜಿಎಫ್ ತಾಲೂಕು. ಇದರಿಂದ ಸುಮಾರು ಬಹಳಷ್ಟು ಕುಟುಂಬಗಳು ಕೂಡ ಇದ್ರ ಮೇಲೆ ಅವಲಂಬಿತರಾಗಿರುತ್ತಾರೆ. ಅವರಿಗೆ 1 ವರ್ಷದಿಂದ ಕಾದು ಸುಸ್ತಾಗಿ ಸುಮಾರು ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತೆ ಮಳೆ ಇಲ್ದಿರ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಅದಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಸರಿಸುಮಾರು ಅಂದ್ರೆ ಒಂದು 2-3 ವರ್ಷದಿಂದ ಕೂಡ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೀಟನಾಶಕಗಳಿಂದ ಕೂಡ ಸರಿಸುಮಾರು ಅಂದ್ರೆ ಒಂದು 5-6 ಸರಿ ಕೂಡ ಒಂದೊಂದು ಸರಿ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಎಕರೆಗೆ ಸುಮಾರು 4,000 5,000 ಆಗುತ್ತೆ ಅಂತ ಹೇಳಿದ್ರೆ ಸರಿಸುಮಾರು ಒಂದೊಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು 20,000-30,000 ರೂಪಾಯಿ ಬರೀ ಔಷಧಿ ಖರ್ಚು ಮಾತ್ರ ಆಗ್ತಾ ಇದೆ. ಅದ್ರ ಜೊತೆಗೆ ನಿರ್ವಹಣೆ ಖರ್ಚು ಅಂತ ಹೇಳಿ ಒಂದು 10,000 ಅಡಿಷನಲ್ ಆಗ್ತಾ ಇದೆ. ಸುಮಾರಾಗಿ ಕೂಡ 30,000 ರೂಪಾಯಿ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಅಷ್ಟು ಸಾಕಷ್ಟು ಕಾಳಜಿ ವಹಿಸಿಕೊಂಡು ಕೈಗೆ ಬಂದಿರುವಂತಹ ಫಸಲಿಗೆ ಇವತ್ತು ನೋಡ್ತಾ ಇದ್ರೆ ಒಂದು 5 ರೂಪಾಯಿ ಕೂಡ ಇರ್ತಾ ಇಲ್ಲ ಕೆಜಿಗೆ, ಅಂದ್ರೆ ಟನ್ಗೆ 5,000 ರೂಪಾಯಿ ಕೂಡ ಇರ್ತಾ ಇರಲ್ಲ. ಇದಕ್ಕೆ ತುಂಬಾ ಸಂಕಷ್ಟದಲ್ಲಿ ನಮ್ಮ ರೈತರು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಿದ್ರೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸ್ವಲ್ಪ ಏನಂತ ಹೇಳಿದ್ರೆ ಅದು ಆಚೆ ಕಡೆ ಬರೋದಕ್ಕಾಗೋದಿಲ್ಲ. ಒಂದು ಅಸಿಸ್ಟೆಂಟ್ ಆಗಿರ್ಬೋದು, ಅಡಿಷನಲ್ ಇನ್ಸೆಂಟಿವ್ ಆಗಿರ್ಬೋದು, ಅದು ಕೊಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಮುಂದೆ ದಿವಸ ಕೂಡ ಒಂದು ರೈತರು ನಮ್ಮ ಮಾವು ಬೆಳೆಗೆ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಆಗಿರುವಂತಹ ಈ ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತೆ ದರ ಈ ರೀತಿ ಆಗಿರೋದ್ರಿಂದ ತುಂಬಾ ರೈತರು ನಷ್ಟ ಆಗ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಸರ್ಕಾರ ಇದನ್ನು ಮಧ್ಯಪ್ರವೇಶಿಸಿ 1 ಟನ್ ಮಾವಿನ ಬೆಳೆಗೆ ಅಂದ್ರೆ ಬಹುಶಃವಾಗಿ ತೋತಾಪುರಿ ಅಂತ ಹೇಳ್ತಾರೆ, ಸರಿಸುಮಾರಿಗೆ ಕೂಡ 2/3 ಭಾಗದಷ್ಟು ಅಂದ್ರೆ 70% ಅಷ್ಟು ಕೂಡ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ತೋತಾಪುರಿ ಮಾವೆ ಬೆಳೀತಾ ಇದ್ರು. ಅದಕ್ಕೆ 15 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಕಾಯಿಗೆ ಅಲ್ಲಿ ನಿರ್ಬಂಧ ಆಗಿರುತ್ತಾರೆ. ಅದಕ್ಕೋಸ್ಕರ ಅದನ್ನು ಅಲ್ಲಿರುವಂತಹ ಚಿತ್ತೂರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಉಸ್ತುವಾರಿ ಮಂತ್ರಿಗಳು ಮಾತಾಡಿ ಅದನ್ನು ಸೂಕ್ತವಾದಂತಹ ಪರಿಹಾರ ನೀಡಬೇಕು. ಅದನ್ನ ಸರಿಯಾದ ಸಮಯದಲ್ಲಿ ಕೂಡ ಶೀಘ್ರ ಬಗೆಹರಿಸಿದ್ರೆ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು
ಮತ್ತೆ ಸ್ಥಳೀಯ ನಮ್ಮ ಕೋಲಾರ ಜಿಲ್ಲೆಯ ಸಂಸ್ಥಾನ ಇರ್ಬೋದು, ಅಲ್ಲಿ ಕೂಡ ನಮ್ಮ ಎನ್ಡಿಎ ಸರ್ಕಾರ ಇದೆ. ಮತ್ತೆ ಇಲ್ಲಿ ಕೂಡ ಸೆಂಟ್ರಲ್ ಕೂಡ ಇದೆ. ನಮ್ಮ ಸ್ಥಳೀಯ ಸಂಸ್ಥಾನ ಕೂಡ ಎನ್ಡಿಎ ಪಕ್ಷದವರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ಸೂಕ್ತ ಒಂದು ಪರಿಹಾರ ನೀಡಿದ್ರೆ ನಾವು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಗಡಿ ಮರ ಆ ರೀತಿಯಾಗಿ ಒಂದು ಸುತ್ತ ಅಡಿಷನಲ್ ಆಗಿ ಕೂಡ ಇನ್ಸೆಂಟಿವ್ ಬಂದಂಗಾಗುತ್ತೆ. ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಮುಂದಿನ ವರ್ಷ ಏನೋ ಒಂದು ಫಸಲು ಮಾಡೋದಕ್ಕೆ ಕೂಡ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಇದನ್ನ ಒಂದು 2-3 ದಿವಸದಲ್ಲೇ ಕ್ಲಿಯರ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ನಮ್ಮ ಕೆಜಿಎಫ್ ತಾಲೂಕು ರೈತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರೈತ ಸಂಘದ ವತಿಯಿಂದ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ. ತಾಲೂಕು ಮೊದಲು ಇವತ್ತು ಒಂದು ಹೋರಾಟ ಮಾಡ್ಕೊಂಡು ರೈತರ ಸೇರಿ ಸರ್ ಏನು ವಿಶೇಷ ಅಂದ್ರೆ ನಾವು ಮೊದಲಿಗೆ ಇವತ್ತು ರೈತರಿಗೆ ಸೂಕ್ತವಾದ ಪರಿಹಾರ ಸಿಗ್ತಲ್ಲ. ನಾವು ಬೆಳೆದಂತ ಬೆಳೆಗಳಿಗೆ ಹಣ್ಣಿರ್ಬೋದು, ಹಂಪ್ಲಿರ್ಬೋದು, ಮಾವು ಇರ್ಬೋದು, ಯಾವುದೇ ಆಗಿ ಸೂಕ್ತವಾದ ಬೆಂಬಲ ಬೆಲೆ ಕೊಡ್ಬೇಕಾಗುತ್ತೆ. ಇವತ್ತು ಏನು ಬೇಡ, ನಾವು ಇಲ್ಲಿ ಪಕ್ಕದಲ್ಲಿ ತಗೋಣ ಆಂಧ್ರಲ್ಲಿ ಮೊನ್ನೆ ಮಾವನ್ಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ, ಯಾವ್ದು ಬೆಂಬಲ ಬೆಲೆ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಮತ್ತೊಂದಿರ್ಬೋದು, ಮತ್ತೆ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಮತ್ತೆ ಆಸ್ಪತ್ರೆ ಇರ್ಬೋದು, ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ. ರೈತರಿಗೆ ಏನು ಮುಟ್ತಾ ಇಲ್ಲ. ಆಸ್ಪತ್ರೆ ಇಂಜೆಕ್ಷನ್ ತುಂಬಾ ದುಡ್ಡು ಕೊಡ್ಬೇಕಾಗುತ್ತೆ. ಪ್ರಾಯದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮುನ್ಸಿಪಲ್ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ, ಪಂಚಾಯತಿಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ. ಎಲ್ಲ ಸಭೆ ಕರಿಬೇಕಾಗುತ್ತೆ. ಇಲ್ಲಿ ಹಿಂದೆ ತಂದ ಶಾಸಕರು ಏನಾಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ಕೆಲಸ ಮಾಡ್ಲಿ ಯಾಕಂದ್ರೆ ಹಿಂದೆ ತಂದ ಬಹಳ ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ಬಿಡ್ತಾರೆ ತಾಲೂಕು. ಇವತ್ತು ಮೂಲವಾಗಿ ಎಲ್ಲ ಬಂದ್ರೆ ರೈತರಿಗೆ ಕೇಳ್ಕೊಳ್ಳೋ ಗೊತ್ತಾಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಕರೆಂಟ್ ಇರ್ಬೋದು, ಮತ್ತೊಂದಿರ್ಬೋದು ಹೇಳ್ತೀನಿ. ಇವತ್ತು ಕೃಷಿ ಇಲಾಖೆನಾಗ ಬಹಳಷ್ಟು ಅನ್ಯಾಯ ಆಗ್ತದೆ ರೈತರಿಗೆ. ನಾವ್ ಏನು ಬೇಡ ತಗೋಣ, ಇವತ್ತು ಹಿಂದ್ಗಡೆ ಎಕ್ಸಾಂಪಲ್ ತಗೋಣ. ಇವತ್ತು ನಾವು ಕೇಳ್ತಾ ಇದೆ ಅಂದ್ರೆ 53, 57 ಅರ್ಜಿ ಯಾರಾಗ ರೈತರ ಹೇಳ್ತೀನಿ, ಅವ್ರಿಗೆ ಮೂಲವಾಗಿ ಮಂಜೂರಾಗುವಂತ ಜಮೀನವನ್ನ ಅವರಿಗೆ ತಲುಪಿಸ್ಬೇಕು ಬಡ ರೈತರಿಗೆ. ಅವ್ರು ತೋಟತ್ರವಾಗಿ ಯಾಕೆ ಅದನ್ನ ಮೊದಲು ಮಾಡ್ತಾ ಇಲ್ಲ ರೈತರಿಗೆ? ಆಮೇಲೆ ಅದಾದ್ಮೇಲೆ ಎರಡನೇದು ಅಂತಂದ್ರೆ ಸಾಗುವಳಿ ಕೊಟ್ಟಿರೋ ರೈತರಿಗೆ ಪಿನ್ ನಂಬರ್ ದುರಸ್ತಿ ಮಾಡ್ಬೇಕು, ಇದಾಗಬೇಕಾಗುತ್ತೆ. ಮತ್ತೆ ನಾವು ಕೇಳೋದು ಅಂತಂದ್ರೆ ಯಾರೋ ಆಂಧ್ರವನ್ನ ಮತ್ತೊಬ್ಬನ್ನ ಕರ್ಕೊಂಡ್ಬಂದು ಸಾಗುವಳಿ ಕೊಡ್ತಾರಲ್ಲ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಸರಿ? ಇಲ್ಲಿ ಮೂಲ ಹುಟ್ಟಿದ ರೈತರು ಏನಾಗ್ಬೇಕು ಹೇಳ್ತೀನಿ, ಯಾರ ಹತ್ರ ಹಣ ಇದೆ ಅವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ಕೊಂಡವ್ರು. ಈಗ ಏನು ಬೇಡ, ತನಿಖೆ ಮಾಡ್ಸೋಣ. ಇವತ್ತು ಏನು ಹಿಂದ್ಗಡೆ ಸುಜಾತ ಮೇಡಮ್ ಅಂತೇಳಿ ಒಬ್ಬ ತಾತ್ಕಾಲಿದ್ದಾಗ 520 ಎಕರೆ ಏನು ಇವತ್ತು ಭೂಗಾಳರು ಪಾಲಾಗಿದೆ. ನಾವು ಕೇಳ್ತಾ ಅದನ್ನ ರೆಕಾರ್ಡಲ್ಲಿ ಭೂಗಾಳರು ಜಾಸ್ತಿ ಆಗಿದೆ, ತಾಲೂಕು ಕಚೇರಿಯಲ್ಲಿ ಬ್ರೋಕರ್ ಜಾಸ್ತಿ ಆಗಿದ್ದಾರೆ, ರೆಕಾರ್ಡ್ ಸೃಷ್ಟಿ ಮಾಡೋರು ಬೇರೆ ಇದ್ದಾರೆ, 50,000 ಲಕ್ಷ ತಗೊಳ್ಳೋರಿದ್ದಾರೆ ಹೇಳ್ತೀನಿ. ಅಂತ ಒಂದೆಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ. ಮೊದಲಿಗೆ ಸರ್ಕಾರ ಎಚ್ಚೆತ್ಕೊಂಡು ಏನಿವತ್ತು ಹಿಂದ್ಗಡೆ 525 ಎಕರೆ ಕೆಜಿಎಫ್ ತಾಲೂಕಲ್ಲಿ ಅಕ್ರಮ ಆಗಿದೆ ಜಮೀನನ್ನ ಏನೊಬ್ಬ ಇವ್ರನ್ನ RI ಸುಸ್ದಾರ್ನ ಸಸ್ಪೆಂಡ್ ಮಾಡಿದ್ರೆ, ಮತ್ತೆ ಅದಾದ್ಮೇಲೆ ಏನು ಮೇಡಮ್ ಅನ್ನ ಸಸ್ಪೆಂಡ್ ಮಾಡಿದ್ರೆ, ಅಯ್ಯಮ್ಮ ಏನು ಹೈಕೋರ್ಟ್ ಸ್ಟೇ ಹಾಕೊಂಡಿದ್ರೆ, ಸರ್ಕಾರಕ್ಕೆ ಏನು ಕಣ್ಣಿಲ್ವಾ, ಕಪಾಳಿಲ್ವಾ ನಿಮ್ಗೆ? ಯಾಕೆ ಇಟ್ಕೊಂಡಿದಂತ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ನ ಅಮಾನತ್ ಮಾಡಿ ಅವ್ನ ಇಂಥ ಅಧಿಕಾರಿ ಇಟ್ಕೊಂಡ್ರೆ ಭ್ರಷ್ಟಾಚಾರದಲ್ಲಿ ಏನಿವತ್ತು ತಾಂಡ್ ಮಾಡ್ತಾ 525 ಎಕರೆ ಯಾರಪ್ಪನ ಮನೆ ಆಸ್ತಿರಿ? ಇದಕ್ಕೆ ಯಾರು ಕುಮ್ಮಕ್ಕೆ? ಇದಕ್ಕೆ ಇವತ್ತು 1 ಎಕರೆ ಆಸ್ತಿ ತಗೊಂಡ್ರೆ ಇಷ್ಟೇ ಮಂದಿ ಹೇಳ್ತೀನಿ ನೋಡಿ. ನಾವ್ ಹೇಳ್ತಾ ಇರೋದು ಅಧಿಕಾರಕ್ಕೆ ಬರ್ತಿರೋ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದಾಗ ಮಾನ ಮರ್ಯಾದೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ಸ್ಪಂದಿಸ್ರಿ. ಅಧಿಕಾರಕ್ಕೆ ಬರೋದು ರೈತ ಮೇಲೆ ಸವಾರಿ ಮಾಡಕಲ್ಲ, ಅವ್ರ ಜಮೀನು ಕಬಳಿಗೆ ಹೊಡಿಕಲ್ಲ. ಇಲ್ಲಿ ಮೂಲ ಹುಟ್ಟಿದ ರೈತರು ಇಲ್ಲೇ ಅವ್ರೆ ಕಬಳಿಗೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ಹೇಳ್ತೀನಿ. 525 ಎಕರೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ತಲೆದಂಡನೆ ಆಗ್ಬೇಕಾಗುತ್ತೆ. ಇವತ್ತು ಏನ್ ಲೋಕಾಯುಕ್ತ ವರದಿಯಲ್ಲಿ 525 ಎಕರೆ ಆಗಿರೋದು ನಿಜ ಅಂತ ಸತ್ಯಾಂಶ ಈಚೆ ಬಂದಿದೆ. ಅದಾದ ನಂತರ ಅದಕ್ಕೆ ಅಧ್ಯಕ್ಷರು ಯಾರು? MLA ತಾನೆ. MLA ಅಧ್ಯಕ್ಷ ಆದ್ಮೇಲೆ ಯಾಕೆ ತನಿಖೆ ಮಾಡಿಲ್ಲ? MLA ಸರ್ಕಾರ ಅವ್ರದೇ ಇದಲ್ಲ, ಅವ್ರ ತಂದೆಯವರು ಮಿನಿಸ್ಟರ್ ಆಗಿದಾರಲ್ಲ, ಯಾಕೆ ಮಾಡ್ತಾರಲ್ಲ ಮೇಡಮ್ ಅವರೇ? ತಾವೇ ಅಧ್ಯಕ್ಷ ಆಗಿದ್ದಾರೆ. ಇದಕ್ಕೆ ತಾವು ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ತಾವು MLA ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ಲೋಕದೋಷಿ ಬಂದವೆ ಅದಕ್ಕೆಲ್ಲ ಕಾರಣಕರ್ತ ನೀವೇ ಆಗ್ತೀರಿ. ಲೋಕಲ್ MLA ನೀವೇ. ಇವೊಂದು ಕೆಲಸ ಮಾಡಿ, ನಿಮ್ಗೆ ಇದಕ್ಕೆ ನಿಮ್ ಸಂಬಂಧ ಇಲ್ಲ ಅಂತಂದ್ರೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ, ಅವ್ರನ್ನ ಒಳಗಡೆ ಹಾಕ್ಸ್ರಿ, ಜೈಲಿಗೆ ಕಳ್ಸ್ರಿ. ಅಲ್ಲರಿ ಸಾಮಾನ್ಯ ಜನ ಏನೋ ಮಾಡಿ ಸುಮ್ಮನೆ ಬಿಡ್ತಾರ ರೈತನ? ಯಾರನ್ನೊಬ್ರು ಏನೋ ಒಂದು ತೋಟದ ಕಳ್ತನ ಮಾಡಿದ್ರು ಅಂತ ಜೈಲಿಗೆ ಹಾಕ್ತಾರೆ ಹೇಳ್ತೀನಿ. 525 ಎಕರೆ ಜಮೀನ್ ಯಾಮಾರಿಸಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ ಹೇಳ್ತೀನಿ. ಮತ್ತೆ ಸಾಕಾಗಿಲ್ಲ ಅಂತ ಅಧಿಕಾರಿಗೆ ಮತ್ತೆ ಇನ್ನೊಂದ್ ಕಡೆ ಅಧಿಕಾರ ಕೊಡ್ದು ಹೇಳ್ತೀನಿ, ಕೆಲಸ ಮಾಡ್ಲಿ ಅಂತ ಹೇಳಿ ನಾನು. ನಿಲ್ಬೇಕು. ಭೂಗಳತನ ಯಾರು ಮಾಡ್ತಾ ಇದಾರೆ ರೈತರಿಗೆ ಸಮರ್ಪಕ ಕೊಡ್ಬೇಕಾಗುತ್ತೆ. ಈ ತಾಲೂಕು ಕಚೇರಿಯಲ್ಲಿ ಏನ್ ಭ್ರಷ್ಟಾಚಾರ ನಡೀತಾ ಇದೆ, ಯಾರು ಬ್ರೋಕರ್ ಕೆಲಸ ಮಾಡ್ತಾರ, ರೆಕಾರ್ಡ್ ಯಾರು ಸೃಷ್ಟಿ ಮಾಡ್ತಾರೆ ಅಂತವ್ರು ಜಾಸ್ತಿ ಜನ ಇದಾರೆ, ಅವ್ನ ಒಳಗಡೆ ಹಾಕ್ಸ್ಬೇಕಂತ ಹೇಳ್ತೀನಿ. ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ. ಇವತ್ತು ನಾವು ತಹಸೀಲ್ದಾರ್ ಮೇಡಮ್ ಇದ್ರೆ ಮಾತಾಡ್ತಾರೆ, ಮೇಡಮ್ ಇರ್ಲಿಲ್ಲ. ಇಲ್ಲಿ ತಾಲೂಕಲ್ಲಿ ನಡೀತಾ ವ್ಯವಹಾರ ಜಾಸ್ತಿ ಇದಾವೆ. ಒಂದು ಪಂಚಾಯತ್ ಇರ್ಬೋದು, ಮತ್ತೆ ಅದಾದ್ಮೇಲೆ ಮುನ್ಸಿಪಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, KIB ಇರ್ಬೋದು, ಬಹಳಷ್ಟು ಅಕ್ರಮ ನಡೀತಾ ಇದೆ. ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ರೈತರಿಗೆ.
ತಾಲೂಕು ಕಚೇರಿಯಲ್ಲಿ ಏನ್ ಇವತ್ತು ಕೃಷಿ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇರ್ಬೋದು ಬರಂತ ರೈತರಿಗೆ ಯಾವ್ದು ಅನುದಾನ ಸಿಗ್ತಾ ಇಲ್ಲ. ಅದನ್ನು ಮಾತಾಡ್ಬೇಕಾಯ್ತು ಮೇಡಮ್ ಇಲ್ಲ. ಒಂದಿವಸ ಸಭೆಯಲ್ಲಿ ಇವತ್ತು ಡಿ ಸಿ ನಾವು ಮನೆ ಕೊಡ್ತಾ ಇದ್ರ ಮುಖಾಂತರ ಹೇಳ್ತೀನಿ, ಚರ್ಚೆ ಮಾಡ್ತೀರಿ. ಇದು ಬಹಳಷ್ಟು ಅಕ್ರಮಕ್ಕೆ ಕಾರಣ ಆಗಿರೋದ್ರಿಂದ ನಾನು ಸಣ್ಣ ಹೇಳಿಕೆ ಇಷ್ಟಪಡ್ತೀನಿ. ಈಗಾಗಲೇ ಇದು ಮೀಟಿಂಗ್ ಆಗಿದೆ ಎಮ್.ಎಲ್.ಎ. ಮೇಡಮ್ ಅಧ್ಯಕ್ಷತೆಯಲ್ಲಿ. 53 ಎಲ್ಲ ಒಂದು ಹಂತಕ್ಕೆ ಬಂದಿದೆ. 57, 53 ಆದ್ಮೇಲೆ 57 ಕೈ ಬಿಡ್ತದೆ. ಆಮೇಲೆ ಈ ಪಿ ನಂಬರ್ ಎಲ್ಲ ಡ್ರೈವ್ ತರ ಮಾಡ್ತಾ ಇದೀವಿ. ಈಗ ಆದಷ್ಟು ಬೇಗ ಇನ್ನೊಂದು ತಿಂಗಳು ಒಂದು ಹೊತ್ತಿನಲ್ಲಿ ಎಲ್ಲ ಇಂಡಿಯಾ ಅಕ್ರಮ ಆಗಿದೆ. ಅದು ಹೆಂಗದು? ಅದು ಈ ತಾಲೂಕಿನ ವಾಸ, ಈ ಕರ್ನಾಟಕ ಜನತೆಗೆ ಯಾರು ಇರ್ತಾರ ವಾಸ ಇರೋರಿಗೆ, ಅವ್ರಿಗೆ ಬಿಟ್ಟು ಬೇರೆಯವ್ರು ಯಾರಾದ್ರೂ ಇದ್ರೆ ಅದನ್ನ ಮುಗಿಸಿ ಅಂತದನ್ನ ರದ್ದು ಮಾಡೋದಕ್ಕೆ ನಾವು ಪ್ರಪೋಸಲ್. ಆಮೇಲೆ 525 ಎಕರೆ ವಸ್ತು ಅದು ಹಾಗೆ ಒಂದು ಲೋಕಾಯುಕ್ತ ವರದಿ ಬಂದಿದೆಯಲ್ಲ, ಆ ಬಂದ್ಮೇಲೆ ಏನು ನಿಮ್ಮಲ್ಲಿ ಶಿಫಾರಸು ಮಾಡಿದ್ರೆ ಯಾರ ಮೇಲೆ ಕಾನೂನು ಪ್ರಕರಣ ಅಲ್ಲಿ ದಾಖಲಾಗಿರೋದು, ಅಲ್ಲಿ ಪ್ರಕರಣ ದಾಖಲಾಗಿ ಅಲ್ಲಿ ಎನ್ಕ್ವೈರಿಯಲ್ಲಿದೆ, ವಿಚಾರಣೆ ಅದು ನಾವೇನೇ ಹೇಳಕ್ ಬರಲ್ಲ. ಅಲ್ಲಿ ಸರಿ, ಇದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಯಾಕಂತಂದ್ರೆ ನಾವು ಇವತ್ತು ತಹಸೀಲ್ದಾರ್ ಮೇಡಮ್ ಬಂದಿದ್ರಿ. ಮೇಡಮ್ ಇಲ್ಲ ಮೂಲಭೂತವಾಗಿ ಈ ಖಾತೆ ಪಂಚಾಯತಿಗೆ ಬರುತ್ತೆ. ಹೌದೌದು, ಪಂಚಾಯತಿಗೆ ಬರ್ತಾರೆ. ತಹಸೀಲ್ದಾರ್ ಕೊಂಡು ತಹಸೀಲ್ದಾರ್ ಸಭೆ ಮಾಡ್ಬಾರ್ದಲ್ಲ ಅವನ್ನ. ತಹಸೀಲ್ದಾರ್ ಎಲ್ಲಾ ಇಲಾಖೆ ತಹಸೀಲ್ದಾರ್ ಕೊಂಡು, ಯಾಕಂದ್ರೆ ಈ ಒಂದು ಸುಪ್ರೀಂ ತಹಸೀಲ್ದಾರ್ ಹೇಳನೆ ಎಲ್ಲಾ ಅಧಿಕಾರಿ ಇವ್ರಿಗೆ ವ್ಯಾಪ್ತಿಗೆ ಬರುತ್ತೆ. ಇವ್ರಲ್ಲಿ ಕರೆದು ಸಭೆ ಮಾಡ್ಲಿ ಅಧಿಕಾರಿಗಳನ್ನ. ದಯವಿಟ್ಟು ಸರ್, ನಿಮ್ಮಲ್ಲಿ ಒಂದು ಇಲ್ಲಿ ಮದುವೆಗೆ ಯಾರೋ ಒಂದು ಇಬ್ರು ಮಾಡಿದ್ದಾರೆ, ರೆಕಾರ್ಡ್ ಸಿಸ್ಟಮ್ ಮಾಡಿದ್ದಾರೆ. ಅವ್ರಿಗೆಲ್ಲ ಏನ್ ಕೆಲಸ ರೆಕಾರ್ಡ್ ಹೇಳ್ತೀನಿ ಅಂತವ್ನ ಹಾಕಿ ಕೊಡ್ತೀನಿ ಹೇಳ್ತೀನಿ. ನೀವು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡಿದಾರ, ಅದು ಯಾರೋ ಏನಪ್ಪ ಹುಡುಗ ಹೆಸರು ಹೇಳ್ತಾರ ಅಂತ ಒಂದ್ ಮೊದಲು ಒಳಗಡೆ ಹಾಕಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಿದ್ದುಪಡಿ ಮಾಡಿ ಬೇರೆಯವ್ರನ್ನ ಈ ರೀತಿಯಲ್ಲಿ ಗೊಂದ ಗಿಡ ಆಗ್ಬಾರ್ದು ಹೇಳ್ತೀನಿ. ಅಂತವ್ರು ಯಾರೇ ತಪ್ಪಿಸಿದ್ದಾವ, ಯಾರೋ ದಿನೇಶ್ ಏನೋ ಹೇಳ್ತಾರೆ. ಅವಾಗ ಯಾರು ರೈತರು ಹೇಳ್ತಾನೆ, ಅವ್ನ ಮೊದಲು ಹೊರಗಡೆ ಹಾಕ್ತಾನೆ. ಯಾರೋ ಅವ್ನ ಹೇಳ್ತಾನೆ, ದಿನೇಶ್ ಅವನ ಹೇಳ್ತಾನೆ. ಅವ್ನು ಎಲ್ಲಿ ಡ್ಯೂಟಿ ಮಾಡ್ಬೇಕು ಅಲ್ಲಿ ಮಾಡಿ ಹೇಳ್ತೀನಿ. ಇಲ್ಲೆಲ್ಲ ಬಂದು ತಾಲೂಕು ಆಫೀಸಲ್ಲಿ ಬಂದು ಸೃಷ್ಟಿ ಮಾಡ್ತಾ ಹೇಳ್ತಾನಲ್ಲ, ಇಲ್ಲ ಲೋಕಾಯುಕ್ತರು ಕೊಟ್ಟು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ನೀವೇ ಹೇಳ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಳ್ತೀನಿ.